ಈಗಾಗಲೇ 4 ರಾಶಿಗಳ ವಾರದ ಫಲ ಹೇಗಿತ್ತು ಅನ್ನೋದನ್ನ ಶಾಸ್ತ್ರಿಗಳು ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ಮುಂದಿನ 4 ರಾಶಿಗಳ ಈ ವಾರದ ಫಲ ಏನು, ಪರಿಹಾರ ಏನು ಅನ್ನೋದನ್ನ ನೋಡೋಣ. ಶಾಸ್ತ್ರಿಗಳೇ, ಮುಂದಿನ 4 ರಾಶಿಗಳ ಈ ವಾರದ ಫಲಾಫಲ ತಿಳಿಸೋದಾದ್ರೆ ಗಮನಿಸೋಣ. ಸಿಂಹರಾಶಿ ಅಂತ, ಸಿಂಹರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂತಂದರೆ, ಅತಿಯಾದ ವ್ಯಯ ಅಲೆದಾಟವನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ. ದಾಂಪತ್ಯದಲ್ಲಿ ಮನಸ್ತಾಪಗಳು, ಸ್ತ್ರೀಯರಿಗೆ ಕೆಲಸದ ಹೊರೆಗಳನ್ನು ಕಾಣುವ ಸಾಧ್ಯತೆ ಇದೆ. ಸಿಂಹರಾಶಿಯವರಿಗೆ ಏನಾಗಿದೆ, ಚಂದ್ರನ ಸಂಚಾರವನ್ನು ಗಮನಿಸಿಕೊಂಡ್ರೆ ನಿಮ್ಮ ವ್ಯಯಾಧಿಪತಿ ಆತ ಜನ್ಮದಲ್ಲಿ ಸಂಚರಿಸುವಾಗ ಅತಿಯಾದ ವ್ಯಯದ ಹೊರೆಯನ್ನು ಉಂಟು ಮಾಡ್ತಾನೆ. ಹೆಚ್ಚು ಖರ್ಚು ಮಾಡ್ಕೊಂಡ್ಬಿಟ್ಟೆ ಅಂತಕ್ಕಂಥ ಒಂದು ವ್ಯಥೆಯ ಸಂಕಟಕ್ಕೆ ಒಳಗಾಗ್ತೀರ ಮತ್ತು ಅಲೆದಾಟ ಶುರುವಾಗ್ಬಿಡುತ್ತೆ. ಶಿರೋಬಾಧೆ ಶುರುವಾಗುತ್ತೆ, ಕಾಲಿನ ಬಾಧೆಗಳು ಶುರುವಾಗುವುದು. ಮಾಂದಿಯು ವ್ಯಯದಲ್ಲಿದೆ. ಈ ಕಾರಣದಿಂದಾಗಿ ತಲೆಗೆ ಕಾಲಿಗೆ ವಿಪರೀತವಾದ ಕೆಲಸ ಉಂಟಾಗಿ ಅವುಗಳೆರಡೂ ಕೆಲಸಕ್ಕೆ ಬರದೇ ಹೋಗ್ಬಿಡುತ್ತೇನಪ್ಪ ಅನ್ನುವಷ್ಟರ ಮಟ್ಟಿಗೆ ಆತಂಕ ಶುರುವಾಗೋ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ. ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿರಿ. ಕೆಲಸ ಆಗೋದು ಆಗ್ತಾ ಇರುತ್ತೆ. ಭಗವಂತ ಒಂದು ನಿಯಮ ಮಾಡಿದ್ದಾನೆ. ಈ ವರ್ತಮ ಅಂದರೆ ದಾರಿ ಅಂತ, ಆ ದಾರಿಯಲ್ಲಿ ಹೋಗಬೇಕು ಅಂತ, ಹಾಗೇ ಹೋಗೋದು ಆಗೋದಾಗುತ್ತೆ. ತಾಳಿಕೊಳ್ಬೇಕು. ತಾಳ್ಮೆ ಬಹಳ ಮುಖ್ಯ. ಹೀಗಾಗಿ ಸಮಾಧಾನವಾಗಿರಿ. ನಿಮ್ಮ ಕರ್ಮಾಧಿಪತಿ ಶುಕ್ರ ಭಾಗ್ಯದಲ್ಲಿರೋದು ಬಹಳ ಒಳ್ಳೆಯದು. ಹೀಗಾಗಿ ಕೆಲಸಗಳಿಗೆ ದೈವಾನುಕೂಲದಿಂದ ಸಹಾಯ ಉಂಟಾಗ್ತಕ್ಕಂಥದ್ದು, ಅಥವಾ ಇನ್ಯಾರೋ ದೇವ ರೂಪದಲ್ಲಿ ಬಂದ್ರಪ್ಪ ಸಹಾಯ ಮಾಡೋರು ಅಂತಕ್ಕಂಥ ವ್ಯಕ್ತಿಗಳು ಪರಿಚಯ ಆಗೋದು, ಈ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರಾ. ಹೀಗಾಗಿ ಹೆಚ್ಚು ಯೋಚನೆ ಮಾಡಬೇಡಿ. ದಾಂಪತ್ಯದಲ್ಲಿ ಮನಸ್ತಾಪಗಳಿದ್ದಾವೆ. ಅಲ್ಲಿ ಬುಧ, ರಾಹು, ಕುಜ ಪ್ರಾರಂಭದಲ್ಲಿ ಇದೆ. ಹೀಗಾಗಿ ಸ್ವಲ್ಪ ಒರಟುತನ, ಸ್ವಲ್ಪ ಕೋಪ, ಆ ಭಾವಗಳೆಲ್ಲ ಸುಟ್ಟೋಗಿಬಿಡುವ ಸಾಧ್ಯತೆ. ದಾಂಪತ್ಯ ಭಾವವನ್ನು ಸುಟ್ಕೊಳ್ಬಾರ್ದು. ಅಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸಬೇಕು. ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು ಅಂತಾರೆ ಡಿ ವಿ ಜಿಯವರು. ಅತಿಶಯವಾದ ಹೀಗಿದ್ದಾಗ ನಾವು ಹೆಚ್ಚು ಪ್ರೀತಿಗೆ ತೊಡಗಬೇಕಾಗತ್ತೆ. ಹೀಗಾಗಿ ಸಿಂಹರಾಶಿಯವರು ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸಹೋದರಲ್ಲಿ ಸಹಕಾರ ಇತ್ಯಾದಿ ಕಾಣ್ತೀರಾ. ಸೇವಕರಿಂದ ಸಹಾಯ ಕಾಣ್ತೀರಾ. ಧೈರ್ಯ ಸ್ಥೈರ್ಯಗಳಿರ್ತವೆ. ವೃತ್ತಿಯಲ್ಲಿ ವಿಘ್ನಗಳು, ತೊಂದರೆಗಳು ಬರಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಹಾನಿ, ಅಪಮಾನ ಸಾಧ್ಯತೆ. ಕಾರಣ ಅಷ್ಟಮಕ್ಕೆ ಹೋಗ್ತಾನೆ ಕುಜ ಈ ವಾರದ ಕೊನೆಯಲ್ಲಿ. ಈ ಕಾರಣದಿಂದಾಗಿ ಅಷ್ಟಮದಲ್ಲಿದ್ದಾಗ ನೋಡಿ, ಸುಖಾಧಿಪತಿ ಆತ ಸುಖ ಹಾನಿ ಆಗುತ್ತೆ. ಭಾಗ್ಯಾಧಿಪತಿ ಆತ ಭಾಗ್ಯ ಹಾನಿ ಆಗುತ್ತೆ. ಹೀಗಾಗಿ ದೈವಾನುಕೂಲವೂ ಇಲ್ಲ, ನನಗೆ ಸಮಾಧಾನ ಸೌಖ್ಯಗಳು ಇಲ್ಲ. ಈ ರೀತಿ ಆದಾಗ ಏನಾಗುತ್ತೆ, ಮನಸ್ಸು ಸ್ವಲ್ಪ ಹೆಚ್ಚಿನ ವ್ಯಥೆಗೆ ಒಳಗೊಂಡಿರುತ್ತೆ. ರಾಷ್ಟ್ರಾಧಿಪತಿ ರವಿ ಕೂಡ ಅಷ್ಟಮದಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ದುಸ್ಥಾನದಲ್ಲಿ ಗ್ರಹಗಳು ಸಂಚರಿಸುವಾಗ ಬಹಳ ಎಚ್ಚರಿಕೆ. ಅದು ರಂಧ್ರಸ್ಥಾನ ಅಂತ. ಯಾವ ರೀತಿ ಬಂದು ಪೆಟ್ಟು ಬೀಳುತ್ತೆ ಹೇಳೋಕ್ಕಾಗಲ್ಲ. ನಾವು ರಸ್ತೆಯಲ್ಲಿ ಸಾಕ್ತಾ ಇರ್ತೀವಿ, ಹಿಂದೆಯಿಂದ ಬರುತ್ತೋ, ಪಕ್ಕದಿಂದ ಬರುತ್ತೋ, ಎದುರುಗಡೆಯಿಂದನೇ ಬರುತ್ತೋ, ಅಥವಾ ಆಕಾಶದಿಂದ ತಪ್ಪಂತ ಉದುರು ಬೀಳುತ್ತೋ ಗೊತ್ತಿಲ್ಲ. ಹೀಗಾಗುತ್ತೆ. ರಂಧ್ರ ಅದು ರಹಸ್ಯ ಸ್ಥಾನ. ರಹಸ್ಯ ಸ್ಥಾನಗಳಲ್ಲಿ ಸಮಸ್ಯೆಗಳಿದ್ದಾಗ ನಾವು ಮೈಯೆಲ್ಲ ಎಚ್ಚರಿಕೆಯಿಂದಿರಬೇಕು. ಈ ಎಚ್ಚರಿಕೆ ಸಾಲದು ಅಂಥೇಳಿ ಭಗವಂತನ ಆರಾಧನೆ ಮಾಡಬೇಕಾಗತ್ತೆ. ಆರಾಧನೆ ಏನಪ್ಪ ಸಿಂಹರಾಶಿಯವರಿಗೆ ಅಂತಂದರೆ, ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದೇ. ಅವನಿಗೆ ಜಲಾಭಿಷೇಕ ಮಾಡಿಸಿದ್ರೆ ನಾವು ಸುಕೃತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮ ಪುಣ್ಯ ಫಲವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಸಿಂಹರಾಶಿಯವರು ತಪ್ಪದೆ ಪ್ರತಿ ದಿವಸ ಏನಪ್ಪ ಬರೀ ಕೆಟ್ಟದೇ ಇದೆಯಲ್ಲ ಹಾಗೆ ಅಂದ್ಕೋಬೇಡಿ. ಕರ್ಮಾಧಿಪತಿ ಭಾಗ್ಯದಲ್ಲಿರೋದು ನಿಮ್ಮ ಪ್ಲಸ್ ಪಾಯಿಂಟ್. ಹೀಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗೋದಿಲ್ಲ. ಶಿವನ ಅಭಿಷೇಕ ಮಾಡಿಸೋದ್ರಿಂದ ಹೆಚ್ಚಿನ ಸಮೃದ್ಧಿ ಕಾಣ್ತೀರ, ಸಂಶಯವೇ ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.